ನಮಸ್ಕಾರಗಳೇ ತಮಗೆಲ್ಲರಿಗೂ ಸ್ವಾಗತ ಕನ್ನಡ ಜಿಕೆ ಗುರು 54 ಯೂಟ್ಯೂಬ್ ಚಾನಲ್ಗೆ. ನಾನು ಈ ವಿಡಿಯೋದಲ್ಲಿ ಮುಂಬರುವ SDFPA ಪರೀಕ್ಷೆಗಳಿಗೆ ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಕೆಲವೊಂದು ಪ್ರಮುಖ ಪ್ರಶ್ನೆಗಳನ್ನು ತೆಗೆದುಕೊಂಡು 15 ವಿಡಿಯೋ ಸೆಟ್ ಅನ್ನು ಮಾಡ್ತಾ ಇದ್ದು, ಪ್ರತಿನಿತ್ಯ ಒಂದೊಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಹಾಗೆ FPA ಪರೀಕ್ಷೆಗಳಿಗೆ 5 ವಿಡಿಯೋ ಸೆಟ್ ಮತ್ತು SDA ಪರೀಕ್ಷೆಗಳಿಗೆ 10 ವಿಡಿಯೋ ಸೆಟ್ ಅನ್ನು ಅಪ್ಲೋಡ್ ಮಾಡ್ತಾ ಇದ್ದು, ಈ ಪ್ರಶ್ನೆಗಳು ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಆಯ್ದುಕೊಂಡ ಕಾರಣ ನನ್ನ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ತಪ್ಪದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಗೆಳೆಯ ತನಕ ನನ್ನ ವಿಡಿಯೋನ ಶೇರ್ ಮಾಡಿ, ಹಾಗೆ ಮರೆಯದೆ ನನ್ನ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಪೈಕಿ ಯಾವ ತಿದ್ದುಪಡಿಯು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಿಕ ಮರುಪರಿಶೀಲನೆಯು ಅಧಿಕಾರ ಅಥವಾ ಸಾಮರ್ಥ್ಯವನ್ನು ಹೊಂದಿದೆ? ಆಯ್ಕೆಗಳು ಈ ತರದೇ: ಒಂದನೇದಾಗಿ 42ನೇ ತಿದ್ದುಪಡಿ, ಎರಡನೇದಾಗಿ 44ನೇ ತಿದ್ದುಪಡಿ, ಮೂರನೇದಾಗಿ 29ನೇ ತಿದ್ದುಪಡಿ, ನಾಲ್ಕನೇದಾಗಿ ಮೇಲಿನ. ಇದ್ರ ಸರಿಯಾದ ಉತ್ತರ ಏನಂತ ನೋಡೋಣ. 42ನೇ ತಿದ್ದುಪಡಿ. ಈಗ ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನು ಅಪರಿವರ್ತನೆ ಆಧಾರದ ಮೇಲೆ ತೆಗೆದುಹಾಕುವುದು. ಇದರಿಂದ ವಿಚಾರಣದ ನಂತರ ಏನು ಮಾಡೋದು ಅಂತ ಕೇಳ್ತಾರೆ. ಇದು ಆಯ್ಕೆ ನೋಡೋಣ. ನನಗೆ ರಾಷ್ಟ್ರಪತಿಗಳು ನೇಮಕ ಮಾಡಿದ ಸಮಿತಿ, ಎರಡನೇದಾಗಿ ಭಾರತದ ಸರ್ವೋಚ್ಚ ನ್ಯಾಯಾಲಯ, ಮೂರನೇದಾಗಿ ಭಾರತ ಉಚ್ಚ ನ್ಯಾಯಾಲಯ, ನಾಲ್ಕನೇದಾಗಿ ರಾಜ್ಯದ ರಾಜ್ಯಪಾಲರು ನೇಮಿಸಿದ ಸಮಿತಿ. ಇದರ ಸರಿಯಾದ ಉತ್ತರ ಭಾರತದ ಉಚ್ಚ ನ್ಯಾಯಾಲಯ. ಭಾರತದಲ್ಲಿ ಹೊಸ ರಾಜ್ಯ ಸ್ಥಾಪನೆ ಆಗಬೇಕಾದ್ರೆ ಯಾರ ಅನುಮತಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಏನಂತ ನೋಡೋಣ. ಪಾರ್ಲಿಮೆಂಟ್ ನಲ್ಲಿ ಸರಳ ಬಹುಮತ ಬೇಕು. ಎರಡನೇದಾಗಿ ಪಾರ್ಲಿಮೆಂಟ್ ನ ಸರಳ ಬಹುಮತ ಹಾಗೂ ಬಹುತೇಕ ರಾಜ್ಯಗಳ ಅನುಮೋದನೆ ಬೇಕು. ಹಾಗೆ ಮೂರನೇದಾಗಿ ಪಾರ್ಲಿಮೆಂಟಿನ 2/3 ಬಹುಮತ ಇರಬೇಕಂತ ಹೇಳ್ತಾರೆ. ಹಾಗೆ ನಾಲ್ಕನೇದಾಗಿ ಪಾರ್ಲಿಮೆಂಟ್ನ 2 ಸದನಗಳಲ್ಲಿ 2/3 ಬಹುಮತ ಹಾಗೂ ಬಹುತೇಕ ರಾಜ್ಯಗಳ ಅನುಮೋದನೆ ಇರಬೇಕಂತ ಹೇಳ್ತಾರೆ. ಸರಿಯಾದ ಉತ್ತರ ಏನಂತ ನೋಡೋಣ. ಪಾರ್ಲಿಮೆಂಟ್ 2 ಸದನಗಳಲ್ಲಿ 2/3 ಬಹುಮತ ಹಾಗೂ ಬಹುತೇಕ ರಾಜ್ಯಗಳ ಅನುಮೋದನೆ ಇರಬೇಕು ಅಂತ ಹೇಳ್ತಾರೆ. ಈಗ ರಾಜ್ಯಸಭೆಯ ವಿಶೇಷ ಅಧಿಕಾರಿಗಳ ಪೈಕಿ ಯಾವುದು ತಪ್ಪಾಗಿ ಪಟ್ಟಿಯಾಗಿದೆ? ಇದರ ಆಯ್ಕೆಗಳು ಏನಂತ ನೋಡೋಣ. ಭಾರತದ ಉಪರಾಷ್ಟ್ರಪತಿಗಳ ವಜಾಗೆ ನಿರ್ಧಾರ ರಾಜ್ಯಸಭೆ ಮಾತ್ರ ಪ್ರಯತ್ನಿಸಬಹುದು. ಎರಡನೇದಾಗಿ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವ ನಿರ್ಧಾರವನ್ನು ರಾಜ್ಯಸಭೆ ಮಾತ್ರ ಪ್ರಯತ್ನಿಸಬಹುದು. ಮೂರನೇದಾಗಿ ಯಾವುದೇ ವಿಷಯದ ರಾಜ್ಯ ನಿಯಮಗಳಿಗೆ ಸಂಬಂಧಪಟ್ಟಂತೆ ಅದು ರಾಷ್ಟ್ರೀಯ ಹಿತಾಸಕ್ತಿ ಎಂದು ಮನವರಿಕೆಯಾಗಿ ರಾಜ್ಯಸಭೆಯಲ್ಲಿ ಮೊದಲು ಪ್ರಯತ್ನ ಆಗಿರಬೇಕು. ನಾಲ್ಕನೇದಾಗಿ ಈ ಮೇಲಿನ ಯಾವುದೂ ಅಲ್ಲ. ಇದರ ಸರಿಯಾದ ಉತ್ತರ ಏನಂತ ನೋಡೋಣ. ಈ ಮೇಲಿನ ಯಾವುದೂ ಅಲ್ಲ ಅಂದ್ರೆ ರಾಜ್ಯಸಭೆಯ ವಿಶೇಷ ಅಧಿಕಾರಿಗಳ ಪೈಕಿ ಯಾವುದು ತಪ್ಪಾಗಿ ಪಟ್ಟಿಯಾಗಿದೆ ಅಂತ ಆಯ್ಕೆ ಮಾಡಿತ್ತು. ಇವು 3 ಆಯ್ಕೆಗಳು ಅಲ್ಲ. ಹೀಗೆ ವಿದ್ಯಾರ್ಥಿಗಳಿಗಾಗಿ ಉದ್ಯೋಗವನ್ನು ಸೃಷ್ಟಿಸಲು ಯಾವ ಕೇಂದ್ರ ಮಂತ್ರಿಮಂಡಲ ದೊಂದಿಗೆ MOUಗೆ ಲಿಂಕ್ಡ್ಇನ್ ಸಹಿ ಮಾಡಿತ್ತು? ಇದರ ಆಯ್ಕೆಗಳು ಹಿಂಗಿದೆ. ಒಂದನೇದಾಗಿ ಕೌಶಲ್ಯ ಬೆಳವಣಿಗೆ ಮತ್ತು ವಾಣಿಜ್ಯೋದ್ಯಮ ಮಂತ್ರಿಮಂಡಲ, ಎರಡನೇದಾಗಿ ಗೃಹ ವ್ಯವಹಾರಗಳ ಮಂತ್ರಿಮಂಡಲ, ಮೂರನೇದಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಿಮಂಡಲ, ನಾಲ್ಕನೇದಾಗಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂತ್ರಿಮಂಡಲ. ಇದು ಸರಿಯಾದ ಉತ್ತರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂತ್ರಿಮಂಡಲ ಆಗಿದೆ. ಹೀಗೆ 1875ರಲ್ಲಿ ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜು ಸ್ಥಾಪನೆ ಆಗಿದ್ದು ಎಲ್ಲಿ? ಇದರ ಆಯ್ಕೆಗಳು ಒಂದನೇದಾಗಿ ಕಲ್ಕತ್ತಾ, ಎರಡನೇದಾಗಿ ಅಲಿಗಢ್, ಮೂರನೇದಾಗಿ ದೆಹಲಿ, ನಾಲ್ಕನೇದಾಗಿ ಆಗ್ರಾ. ಇದರ ಸರಿಯಾದ ಉತ್ತರ ಏನಂತ ನೋಡೋಣ. ಅಲಿಗಢ್. ಈಗ ರಾಬರ್ಟ್ ಕ್ಲೈವ್ ಹೊಸದಾಗಿ ಸ್ವಾಧೀನಪಡಿಸಿಕೊಂಡ ಬಂಗಾಳದ ಪ್ರಾಂತ್ಯಗಳ ಸಾಮಾನ್ಯ ಸಮೀಕ್ಷೆಯನ್ನು ವಹಿಸಿದವರು ಯಾರು? ಇದರ ಆಯ್ಕೆಗಳು ಈ ತರದೇ: ಒಂದನೇದಾಗಿ ವಿಲಿಯಂ ಲ್ಯಾಂಪ್ಟನ್, ಎರಡನೇದಾಗಿ ಅಲೆಕ್ಸಾಂಡರ್, ಮೂರನೇದಾಗಿ ಕನಿಂಗ್ಹ್ಯಾಮ್, ನಾಲ್ಕನೇದಾಗಿ ಮುಕೇಜ್, ಹಾಗೆ ನಾಲ್ಕನೇದಾಗಿ ಜೇಮ್ಸ್ ರೆನ್ನಲ್. ಇದರ ಆಯ್ಕೆಗಳು ಈ ತರದೇ. ಸರಿಯಾದ ಉತ್ತರ ಜೇಮ್ಸ್ ರೆನ್ನಲ್. ಹಾಗೆ ದುರ್ಗೇಶ ನಂದಿನಿಯ ಲೇಖಕರು ಯಾರು? ಆಯ್ಕೆಗಳು ಈ ತರದೇ. ಒಂದನೇದಾಗಿ ಬಂಕಿಂಚಂದ್ರ ಚಟ್ಟೋಪಾಧ್ಯಾಯ, ಎರಡನೇದಾಗಿ ಶರತ್ ಚಂದ್ರ ಚಟರ್ಜಿ, ಮೂರನೇದಾಗಿ ಅರವಿಂದ್ ಘೋಷಿ, ನಾಲ್ಕನೇದಾಗಿ ರವೀಂದ್ರನಾಥ್ ಟ್ಯಾಗೋರ್. ಆಯ್ಕೆಗಳು ಈ ತರದೇ. ಇದರ ಸರಿಯಾದ ಉತ್ತರ ಬಂಕಿಂಚಂದ್ರ ಚಟ್ಟೋಪಾಧ್ಯಾಯ ದುರ್ಗೇಶ ನಂದಿನಿಯ ಲೇಖಕರು. ಈ ಪೈಕಿ ಯಾವ ಕಾಂಗ್ರೆಸ್ಗರು ವಿಭಜನೆಯನ್ನು ಅನಿವಾರ್ಯ ಅಗತ್ಯ ಎಂದು ಪರಿಗಣಿಸಿ ದೀರ್ಘಾವಧಿಯಲ್ಲಿ ಅದನ್ನು ಅಂತರಂಗದಲ್ಲಿ ಒಪ್ಪಿದವರು? ಆಯ್ಕೆಗಳು ಈ ತರದೇ. ಮೊಹಮ್ಮದ್ ಅಲಿ ಜಿನ್ನಾ, ಎರಡನೇದಾಗಿ ಮಹಾತ್ಮ ಗಾಂಧಿ, ಮೂರನೇದಾಗಿ ಸರ್ದಾರ್ ಪಟೇಲ್, ನಾಲ್ಕನೇದಾಗಿ ಜವಾಹರ್ಲಾಲ್ ನೆಹರು. ಸರಿಯಾದ ಉತ್ತರ ಮಹಾತ್ಮ ಗಾಂಧಿ. ಹಾಗೆ ಕ್ರಿಕೆಟ್ ಆಟಗಾರರನ್ನು ಅವರ ಕೃತಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಅವರ ಕ್ರಿಕೆಟ್ ಆಟಗಾರರು ಈ ಸೈಡ್ ಬರೆದಿದ್ದಾರೆ ಮತ್ತು ಅವರ
ಕೃತ್ಯಗಳು ಈ ತರ ಇದೆ. ನಾವು ಇದನ್ನು ಹೊಂದಿಸಿ ಬರೆಯಬೇಕು. ಸಂಕೇತಗಳು ಇಲ್ಲಿ ಕೊಟ್ಟಿದ್ದಾರೆ. ಆಯ್ಕೆಗಳನ್ನು ನೀವು ನೋಡ್ತಾ ಇದ್ದೀರಿ. ನಮಗೆ ಆಯ್ಕೆ ಗೊತ್ತಾಗಿದೆ ಅಂತ ತಿಳ್ಕೊತೀನಿ. ನೋಡೋಣ ಏನಂತ ಇದು ಸರಿಯಾದ ಉತ್ತರ. ಎರಡನೇದು ಅಂದ್ರೆ ಒಂದನೇದ್ದು ಕ್ರಿಕೆಟ್ ಮೈ ಸ್ಟೈಲ್, ಇದು ಕಪಿಲ್ ದೇವನ ಕೃತಿಯಾಗಿದೆ. ಹಾಗೆ ಎರಡನೇದು ಸಿ ಹ್ಯಾನ್ಸೆನ್ ಕ್ರಿಯನ್ಸನ್, ಇದು ಸುನಿಲ್ ಗವಾಸ್ಕರ್ ಅವರ ಕೃತಿಯಾಗಿದೆ. ಹಾಗೆ ಮೂರನೇದು ಡಿ, ಇದು ಪ್ಲೇಯಿಂಗ್ ಮೈ ವೇ, ಇದು ಸಚಿನ್ ತೆಂಡೂಲ್ಕರ್ ಕೃತಿಯಾಗಿದೆ. ನಾಲ್ಕನೇದು ಎ ಟೈಮ್ಲೆಸ್ ಸ್ಟೈಲ್, ಇದು ರಾಹುಲ್ ದ್ರಾವಿಡ್ ಕೃತಿಯಾಗಿದೆ. ಓಕೆ ಫ್ರೆಂಡ್ಸ್, ಇದು ತಮಗೆ ಅರ್ಥ ಆಗಿದೆ ತಿಳ್ಕೊತೀನಿ. ಮುಂದಿನ ಪ್ರಶ್ನೆ, ಈ ಪೈಕಿ ಯಾವುದು ರಾಷ್ಟ್ರೀಯ ಗುರುತಿನ ಸಂಕೇತವಲ್ಲ? ಆಯ್ಕೆಗಳು ಈ ತರ ಇದೆ. ಮೊದಲಾಗಿ ಆಲದ ಮರ, ಎರಡನೇದಾಗಿ ರಿವರ್ ಡಾಲ್ಫಿನ್, ಮೂರನೇದಾಗಿ ಮಾವು, ನಾಲ್ಕನೇದಾಗಿ ಆನೆ. ಇದು ಸರಿಯಾದ ಉತ್ತರ ಆನೆ.